ಇವರು ಬರೀ ಗ್ಯಾರಂಟಿಯ ಹೆಸರಿನಲ್ಲೇ 2.5 ವರ್ಷ ಕಳೆದದ್ದು ಒಂದು ಭಾಗ. ಇನ್ನು 2.5 ವರ್ಷದಲ್ಲಿ ಕುರ್ಚಿಯ ಒಂದು ಸಮಸ್ಯೆ, ಮುಖ್ಯಮಂತ್ರಿಯ ಕುರ್ಚಿಯ ಸಮಸ್ಯೆ, ಅದಕ್ಕೆ ಹೆಚ್ಚಿನ ಸಮಯವನ್ನು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೊಟ್ಟಿರೋದಷ್ಟೇ ಅಲ್ಲ, ಶಾಸಕರು ಸಹ ಕಾಂಗ್ರೆಸ್ನಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟೇನು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಯುವಕರ ಬಗ್ಗೆ ಕಿಂಚಿತ್ತು ಚಿಂತನೆ ಇಲ್ಲದೆ ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಯಾವುದೋ ಟಿ ವಿಲಿ ತೋರಿಸ್ತಾ ಇದ್ರಿ, ಉತ್ತರ ಕರ್ನಾಟಕದಲ್ಲಿ ನಮ್ಮ ಯುವಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದರೆ IAS KSಗೆ ಪರೀಕ್ಷೆಗಳಲ್ಲಿ ಪ್ರವೇಶ ಪಡೀಲಿಕ್ಕೆ ಏನು ಒಂದು ದೊಡ್ಡ ಮಟ್ಟದ ಬಿಲ್ಡಿಂಗ್ ಕಟ್ಟಿಸಿದ್ದಾರೆ. ಅದು ಎಷ್ಟು ಲಕ್ಷ ಖರ್ಚು ಮಾಡಿದ್ದಾರೆ, ಕೋಟಿ. ಇವತ್ತು ಅವರಿಗೆ ವೇತನ ಇಲ್ಲ, ವಿದ್ಯಾರ್ಥಿ ವೇತನ ಇಲ್ಲ. ಪ್ರಾಮಿಸ್ ಮಾಡಿ ಆ ವಿದ್ಯಾರ್ಥಿಗಳಲ್ಲಿ ಕಲೀಲಿಕ್ಕೆ ಬಂದರೆ ಅವ್ರನ್ನ ಬೀದಿಗೆ ತಂದು ನಿಲ್ಲಿಸಿದ್ದೀರಿ. ಇದು ಈ ಸರ್ಕಾರ ಕೊಟ್ಟಿರ್ತಕ್ಕಂಥ ಕೊಡುಗೆ. ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನು ಹೇಳ್ಬೋದಿಲ್ಲ. ಅದರಿಂದ ಈ ಸರ್ಕಾರ ಇವತ್ತು ಜನವಿರೋಧಿ ಸರ್ಕಾರ ಅನ್ನೋದನ್ನು ಈಗಾಗಲೇ ಮನೆ ಮನೆ ಮಾತಾಗಿದೆ. ಯಾರ ಬಗ್ಗೆ ಭಯಭಕ್ತಿ ಇಲ್ಲ. ಇವತ್ತು ಹಲವಾರು ಇಲಾಖೆಗಳಲ್ಲಿ ಹಲವಾರು ರೀತಿಯ ಅಕ್ರಮಗಳಾದರೂ ಅವ್ರು ಹೇಳ್ತಕ್ಕಂಥದ್ದು ಒಂದೇ ದಾಖಲಾತಿ. ಇವರು BJP ಮೇಲೆ 40% ಹೇಳಿದ್ರಲ್ಲ, ಏನೋ CM ಅಂತೇಳಿ ಎಲ್ಲ ಕಡೆ ಒಂದು ಇದನ್ನು ಅಣಿಸಿದ್ರಲ್ಲ, ಪೋಸ್ಟನ್ನ. ಯಾವ ದಾಖಲಾತಿ 2.5 ವರ್ಷದಲ್ಲಿ ಇಟ್ಟರು ಸರ್ಕಾರ ಬಂದ ಮೇಲೂ? ಯಾರ ಮೇಲೆ ನೀವು ಆಕ್ಷನ್ ತಗೊಂಡ್ರಿ ಇಲ್ಲಿವರೆಗೆ? ಆ ಒಂದು 40% ಹೆಸರು ಹೇಳ್ಕೊಂಡೆ 136 ಸೀಟ್ ಗೆದ್ಕೊಂಬಂದ್ರಿ. ಈಗ ನಿಮ್ಮ ಬಗ್ಗೆ ವಿರೋಧ ಪಕ್ಷಗಳು ಮಾತಾಡೋದಿರಲಿ, ಇವತ್ತು ನಿರಂತರವಾಗಿ ನಡೀತಾ ಇದೆಯಲ್ಲ, ಯಾರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಯಾರು ಮಾತಾಡ್ತಾವ್ರಲ್ಲ, ಅವ್ರು ಹೇಳ್ತಾರೆ ಸರ್ಕಾರ ಕ್ರಮ ತಗೊಳ್ಳೋದಾದರೆ ಶಾಸಕರಾದಿಯಾಗಿ ಯಾರು ಎಷ್ಟು ಪರ್ಸೆಂಟೇಜ್ ತಗೋತಾವ್ರೆ ಅದೆಲ್ಲ ಬೇಕಾದ್ರೆ ನಿಮ್ಮ ಮುಂದೆ ಇಡ್ತೀವಿ ಅಂತಾರೆ. ಇವತ್ತು ಸಿದ್ದರಾಮಯ್ಯನವರಿಗೆ ಆಡಳಿತದಲ್ಲಿ ಏನಾದರೂ ಪ್ರಾಮಾಣಿಕತೆಯನ್ನು ಉಳಿಸ್ಕೋಬೇಕು ಅನ್ನೋದಿದ್ರೆ, ದೇವರಾಜ ಅರಸು ಅವರು ಆಳದಂಥ ಅವಧಿನ ಮೀರಿಸೋಗ್ಬಿಟ್ರು ದಾಖಲೆ ನಿರ್ಮಾಣ ಅಂತ ಏನು ಹೇಳ್ತಾರೆ, ಅದು ದಾಖಲೆ ಅಲ್ಲ. ದಾಖಲೆ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೀರಿ, ಯಾವ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೀರಿ, ಅದು ದಾಖಲೆಯಲ್ಲಿ ಉಳಿತಕ್ಕಂಥದ್ದು. ಎಷ್ಟು ದಿವಸ ಇದ್ದೆ ಅಂತಕ್ಕಂಥದ್ದು ಉಳಿಯೋದಿಲ್ಲ ಅನ್ನೋದನ್ನಾದರೂ ಅರ್ಥ ಮಾಡ್ಕೋಬೇಕು ಅವರು. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಕಿಂಚಿತ್ತು ಜನತೆಯ ಬಗ್ಗೆ ಭಯಭಕ್ತಿ ಇದ್ದರೆ ಈ ಡ್ರಾಮಾಗಳನ್ನೆಲ್ಲ ಬಿಟ್ಟು ಒಂದು ಇನ್ನು ಮುಂದಿನ 2 ವರ್ಷವಾದರೂ ಸರಿಯಾದ ರೀತಿ ಆಡಳಿತ ಕೊಡಿ ಅಂತಕ್ಕಂಥದ್ದನ್ನು ಆಗ್ರಹ ಮಾಡ್ತೀನಿ.